ನಾನಿವತ್ತು ಸಾಂಪ್ರದಾಯಿಕವಾದ ಹಾಗೂ ಅದ್ಭುತವಾದ ರುಚಿಯನ್ನು ಹೊಂದಿರತಕ್ಕಂಥ ಹುಚ್ಚೆಳ್ಳಿನ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. 1 ಬೌಲು ಹುಚ್ಚೆಳ್ಳನ್ನು ತಗೊಂಡಿದ್ದೀನಿ. ಇದನ್ನು ಕೆಲವರು ಮರೆಳ್ಳು ಅಂತಾರೆ, ಕೆಲವರು ಗುರೆಳ್ಳು ಅಂತಾರೆ. ನಾವು ಇದನ್ನು ಹುಚ್ಚೆಳ್ಳು ಅಂತೀವಿ. ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ, ಖಾರದ ಪುಡಿ ತಗೊಂಡಿದ್ದೀನಿ, ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲ ತಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣನ್ನು ಬಿಡಿಸಿಟ್ಕೊಂಡಿದ್ದೀನಿ, ಉಪ್ಪನ್ನು ತಗೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಕೊಂಡು ಹುಚ್ಚೆಳ್ಳನ್ನು ಹುರ್ಕೊತಾ ಇದ್ದೀನಿ. ಕಡಿಮೆ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕಾಗುತ್ತೆ. ಇದು ಎಣ್ಣೆ ಬೀಜ ಆಗಿರೋದ್ರಿಂದ ಬೇಗ ಆಗುತ್ತೆ. ಆಗಲೇ ಕೆಂಪುಗಾಗ್ತಾ ಬರ್ತಾ ಇದೆ. ಈಗ ಹುಚ್ಚೆಳ್ಳು ಆಗಿದೆ, ಹೊಗೆ ಬರ್ತಾ ಇದೆ, ಬಾಣಲಿನಲ್ಲಿ ಕಾಣ್ತಾ ಇದೆ ಹೊಗೆ ನಮಗೆ. ಈಗ ಸಾಕು. ಇದನ್ನು ಒಂದು ಪ್ಲೇಟಿಗೆ ಸುರ್ಕೊಂಡು ಇದನ್ನು ಒಂದು ಸೈಡಲ್ಲಿ ಇಟ್ಬಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಪುಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನು 1 ಚಮಚ ಜೀರಿಗೆನ ಹುರ್ಕೊತಾ ಇದ್ದೀನಿ. ಜೀರಿಗೆನೂ ಕೂಡ ಕಡಿಮೆ ಫ್ಲೇಮಲ್ಲೇ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾದರೆ ಸಾಕು ಜೀರಿಗೆ. ಇವಾಗ ಆಗಿದೆ ಜೀರಿಗೆ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ಮೊದಲಿಗೆ ಸಿಪ್ಪೆ ತೆಗೆದಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ, ಅದನ್ನು ಕೂಡ ಕಡಿಮೆ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಕೂಡ ಕೆಂಪಗಾಗಬೇಕು ಸ್ವಲ್ಪ. ಇಲ್ಲಾಂದರೆ ಹಸಿ ವಾಸನೆ ಹೋಗಲಿಲ್ಲ ಅಂದರೆ ಚಟ್ನಿ ಬೇಗ ಹಾಳಾಗ್ಬಿಡುತ್ತೆ. ಈ ಚಟ್ನಿ ಪುಡಿನ ಒಂದು ವಾರ ಇಟ್ಕೋಬೇಕು ಅಂದರೆ ಬೆಳ್ಳುಳ್ಳಿನ ಈ ಥರ ಕೆಂಪಗಾಗೋ ಥರ ಹುರ್ಕೋಬೇಕು. ಈಗ ನಾನು ಬಿಡಿಸಿಟ್ಕೊಂಡಿದ್ನಲ್ಲ ಹುಣಸೆಹಣ್ಣು, ಅದನ್ನು ಕೂಡ ಬಾಣಲೆಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈ ಥರ ಹುರಿಯೋದ್ರಿಂದ ಹುಣಸೆ ಹಣ್ಣಿನಲ್ಲಿರ್ತಕ್ಕಂಥ ಹಸಿ ಅಂಶ ಹೋಗುತ್ತೆ. ಸ್ವಲ್ಪ ಆರಿದ ಮೇಲೆ ಕ್ರಿಸ್ಪಿ ಆಗುತ್ತೆ. ಚಟ್ನಿ ಬೇಗ ಹಾಳಾಗಬಾರ್ದು ಅಂತ ಈ ಥರ ಹುರ್ಕೊತಾ ಇದ್ದೀನಿ. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಬಾಣಲಿಯ ಬಿಸಿಗೇ ಖಾರದ ಪುಡಿನ 1 ಚಮಚ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈ ಬಿಸಿಗೇ ಖಾರದ ಪುಡಿ ಸ್ವಲ್ಪ ಬಿಸಿ ಆಗುತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ನಾನಿದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಟ್ಬಿಡ್ತೀನಿ. ಮೊದಲೇ ಹುಚ್ಚೆಳ್ಳನ್ನು ತಣ್ಣಗಾಗಕ್ಕಿಟ್ಟಿದ್ನಲ್ಲ, ಅದೆಲ್ಲ ಇವಾಗ ಸ್ವಲ್ಪ ತಣ್ಣಗಾಗಿದೆ. ಈಗ ನಾನಿದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ. ಮಿಕ್ಸಿ ಬಟನ್ನನ್ನು ಹಿಂದಕ್ಕೆ ತಿರುಗಿಸ್ಕೊಳ್ತಾ ತೆಗೆದು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇಟ್ಕೊಂಡು ಸ್ವಲ್ಪ ಸಣ್ಣಗಾಗೋ ಥರ ಪುಡಿ ಮಾಡ್ಕೊತೀನಿ. 1-2-3 ಸಲ ತೆಗೆದು ನೋಡಿಕೊಂಡು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಸಣ್ಣಗಾಗುತ್ತೆ. ಒಂದೇ ಸಲ ಮಾಡ್ಕೊಂಬಿಟ್ರೆ ಎಣ್ಣೆ ಥರ ಆಗುತ್ತೆ. ಈ ಹದಕ್ಕಾದರೆ ಸಾಕು. ಈಗ ಪುಡಿ ಚೆನ್ನಾಗಾಗಿದೆ. ನಾನಿದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಒಂದು ಸೈಡಲ್ಲಿ ಇಟ್ಬಿಡ್ತೀನಿ. ಇದನ್ನು ಯಾವ ರೀತಿ ಉಪಯೋಗಿಸೋದು ಅಂತ ನಾನು ಆಮೇಲೆ ಹೇಳ್ತೀನಿ. ಉಳಿದಿರ್ತಕ್ಕಂಥ ಹುಚ್ಚೆಳ್ಳನ್ನು ಕೂಡ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸಣ್ಣಕ್ಕೆ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಹದಕ್ಕೆ ಪುಡಿ ಆದರೆ ಸಾಕು. ಈಗ ನಾನು ಮೊದಲಿಗೆ ಆರಕ್ಕಿಟ್ಟಿದ್ನಲ್ಲ ನೋಡಿ, ಹುಣಸೆ ಹಣ್ಣು ಸ್ವಲ್ಪ ಕ್ರಿಸ್ಪಿ ಆಗಿದೆ. ಪುಡಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ. ಈ ಎಲ್ಲ ವಸ್ತುಗಳನ್ನು ನಾನು ಒಟ್ಟಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ. ಇವಾಗ ಖಾರದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಅದ್ರ ಜೊತೆಗೆ 1/2 ಸ್ಪೂನು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ತಿರುಗಿಸ್ಕೊತೀನಿ. ಒಂದೇ ಒಂದು ಸಲ ತಿರುಗಿಸ್ಕೊಂಡಿದ್ದೀನಿ. ಈಗ ಅದ್ರ ಜೊತೆಗೇ ನಾನು ಮೊದಲಿಗೆ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಹುಚ್ಚೆಳ್ಳು ಪುಡಿ, ಒಂದು 4-5 ಸ್ಪೂನು ಹಾಕ್ಕೊತಾ ಇದ್ದೀನಿ. ಬರೀ ಖಾರದ ಪುಡಿ ಬೆಳ್ಳುಳ್ಳಿ ಆದರೆ ಅಂಟ್ಕೊಂಬಿಡುತ್ತೆ ತಳಕ್ಕೆ. ಅದಕ್ಕೆ ಹುಚ್ಚೆಳ್ಳು ಪುಡಿನೂ ಹಾಕ್ಕೊಂಡು ಒಂದು 4 ಸ್ಪೂನು ಬೆಲ್ಲನೂ ಹಾಕ್ಕೊಂಡು ಪುಡಿ ಮಾಡ್ತಾಯಿದ್ದೀನಿ. ಈಗ ಪುಡಿಯಾಗಿದೆ. ಈ ಹದಕ್ಕಾದರೆ ಸಾಕು. ಎಲ್ಲದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ, ಬೆಲ್ಲನೂ ಇದೆ. ಎಲ್ಲ ಸೇರಿ ಹದವಾಗಿರೋಂಥ ಚಟ್ನಿ ಪುಡಿ ರೆಡಿಯಾಗಿದೆ. ಇದು ನಾನು ಮೊದಲಿಗೆ ಬರೀ
ಹುಚ್ಚೆಳ್ಳು ಪುಡಿನ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದು. ಇದನ್ನು ನಾವು ಬದನೆಕಾಯಿನ ಎಣ್ಗಾಯಿ ಮಾಡಿದಾಗ, ಹಲಸಿನಕಾಯಿನ ಬಸ್ಸಾರು ಮಾಡಿ ಪಲ್ಯ ಮಾಡಿದಾಗ, ತರಕಾರಿಗಳನ್ನೆಲ್ಲ ಹಾಕಿ ಪಲ್ಯ ಮಾಡಿದಾಗ ಈ ಪುಡಿನ ಹಾಕ್ಕೊತೀವಿ. ತುಂಬ ಟೇಸ್ಟ್ ಆಗುತ್ತೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವನ್ನು ಸೇರಿಸ್ಕೊಂಡು ಪುಡಿ ಮಾಡ್ಕೊಂಡಿದ್ನಲ್ಲ, ಆ ಚಟ್ನಿ ಪುಡಿ ಈ ಬೌಲಲ್ಲಿದೆ. ಈ ಚಟ್ನಿ ಪುಡಿನ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ಪುಡಿನ ಸಾಂಬಾರುಗಳ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಥರ ಆಗುತ್ತೆ. ಅದು ಕೂಡ ಚಪಾತಿ ರೊಟ್ಟಿ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ. ನಾನು ಇವತ್ತು ಮಾಡಿರ್ತಕ್ಕಂಥ ಈ ಹುಚ್ಚೆಳ್ಳಿನ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಮನೇಲಿ ಮಾಡಿಕೊಂಡು ಹೇಗಾಯಿತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.